ಮೊದಲನೇದಾಗಿ ತುಂಬಾ ಖುಷಿಯಾಗಿದೆ. ಅಂದ್ರೆ ತುಂಬಾ ದಿಗ್ಗಜರ ಜೊತೆ ನಮ್ಮದೊಂದು ಪೋಸ್ಟರ್ ಫೋಟೋ ಆಗಿದ್ದೀರ ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬೇರೆಯವ್ರು ಗೊತ್ತಿಲ್ಲ ಏನಂತ, ನಮ್ಗೆ ಸಿನಿಮಾ ಮಾಡೋದೊಂದು ಖುಷಿ, ಆದ್ರೆ ಪೋಸ್ಟ್ ಅಲ್ಲಿ ನಮ್ದು ಫೋಟೋ ಬರ್ಬೇಕಂತ ತುಂಬಾ ಖುಷಿ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು ಸರ್, ಇಡೀ ಚಿತ್ರತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಅದಾದ್ಮೇಲೆ ತರುಣ್ ಸುಧೀರ್ ಸರ್ ನಮ್ಗೆ ಶೋಸ್ ಅಲ್ಲೆಲ್ಲ ಕಮೆಂಟ್ ಕೊಡ್ತಾ ಇದ್ರು. ಸೊ ಅಲ್ಲಿ ಕೂತಿರುವಾಗ ಅದೇ ಫೀಲ್ ಆಯ್ತು ಸರ್. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಸೊ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಎಫರ್ಟ್ಗೆ ಇನ್ನೊಂದು ದೊಡ್ಡ ಬಲ ಬಂದಂಗೆ ಆಗಿದೆ. ಸೊ ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್ ಮತ್ತೆ ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮಪ್ಪ ಗೊರಗಜ್ಜ ಕಾಪಾಡಪ್ಪ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಮೀಡಿಯಾದವ್ರಿಗೆ, ಬಂಧು ಮಿತ್ರರಿಗೆ, ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ತರುಣ್ ಸುಧೀರ್ ಸರ್ಗೆ ಥ್ಯಾಂಕ್ ಯು ಸರ್. ರಾಗಿಣಿ ಮೇಡಮ್ಗೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ ನಮ್ಮ ಸುನೀಲ್ ಸರ್ಗೆ, ಸಚಿನ್ ಅಣ್ಣಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ತುಂಬಾ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ರಾಜವರ್ಧನ್ ಅಣ್ಣಗೆ. ಏನಕ್ಕೆ ಅಂದ್ರೆ ಇಲ್ಲಿ ಬಂದಿರೋ ಬೌನ್ಸರ್ಗಳು ಬಂದಿದ್ದಾರೆ. ಆತರ ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ, ಯಾಕಂದ್ರೆ ಆತರ ಬೌನ್ಸರ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನಾನು ಯಾವ್ದೋ ಒಂದು ನಮ್ಮ ಮುಸಲ್ಮಾನ್ ಬಂದು ಅವರು ಇದ್ರಲ್ಲಿ ಬೌನ್ಸರ್ ಆಗಿ ಹೋದವಾಗ ರಾಜವರ್ಧನ್ ಅಣ್ಣ ಕರ್ಸಿ ನನಗೆ ಇದೊಂದು ದೊಡ್ಡ ಕ್ಯಾರೆಕ್ಟರ್ ಕಂಡಿದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಹುಡುಗರದು ಕನ್ಸು ಆತರ ಇಲ್ಲಿ ಬಂದು ಮಾತಾಡ್ಬೇಕನ್ಬಿಟ್ಟು. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಏನ್ ಯೂಟ್ಯೂಬ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಸ್ಪೈಸಿ ಆಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು. ಅದ್ರಲ್ಲಿ ಯಾವ ತರ ನೀವು ಎಂಜಾಯ್ ಮಾಡಿ ಫನ್ ಮಾಡಿದಿರೋ ಅದೇ ತರ ಈ ಮೂವಿಯಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ. ಖಂಡಿತ ನೀವೆಲ್ಲ ನೋಡ್ತೀರಾ. ಇವಾಗ ನನ್ನ ಕ್ಯಾರೆಕ್ಟರ್ ಹಂಗಿದೆ ಹಿಂಗಿದೆ ಅಂತ ಹೇಳ್ಬೋದು, ಆದ್ರೆ ನಾನು 19ನೇ ತಾರೀಕು ನಾನ್ ಮಾತಾಡೋದಕ್ಕಿಂತ ನೀವುಗಳೇ ಮಾತಾಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರು ಅಂತ. ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಬ್ರು ಮಾತಾಡಿದ್ದಾರೆ. ಸೊ ನಾನು ಹೆಚ್ಚಿಗೆ ಮಾತಾಡೋದೇನು ಬೇಕಾಗಿಲ್ಲ. ನನ್ನ ಕನ್ಸರ್ನ್ ಏನು ಅಂದ್ರೆ, ನಮ್ಮ ರಾಜ್ ಅವ್ರದ್ದು ಹಾರ್ಟ್ಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಒಂದೊಳ್ಳೆ ಪ್ರಯತ್ನ. ಅದಕ್ಕೆ ನೀವೆಲ್ಲ ಗೆಲುವು ಕೊಡ್ತೀರಿ ಅಂತ ಅನ್ಕೊಂಡಿದ್ರಿ. ತುಂಬಾ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಂಡ್ ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇದು ಡೆಫಿನೆಟ್ಲಿ ತುಂಬಾ ಎಮೋಷನಲ್ ಈವೆಂಟ್. ಕಲಾವಿದರಾಗಿ ನಾವೆಲ್ಲ ಬರದೆ ನಮ್ಮನ್ನ ನಾವು ಗುರುತಿಸ್ಕೋಬೇಕು ಅಂತ, ಯಾರೋ ಒಬ್ಬರು ಗುರುತಿಸ್ಬೇಕು ಅಂತ. ರಾಜ್ ಸರ್ ಮಾಡಿದ ವಿಷಯ ಡೆಫಿನೆಟ್ಲಿ ಇಟ್ ಇಸ್ ಅನ್ ಎಪಿಕ್. ಯಾಕಂದ್ರೆ ಕಲಾವಿದ ಕೊನೆಗೆ ಯಾರು ಗುರುತಿಸಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕಲಾವಿದರು ತುಂಬಾ ಜನ ಇದ್ದಾರೆ. ಸೊ ಅದು ಯು ಡಿಡ್ ಅನ್ ಎಪಿಕ್ ಸರ್, ಎಪಿಕ್ ಮೂವ್ಮೆಂಟ್. ಯಾಕಂದ್ರೆ ಇಷ್ಟು ದೊಡ್ಡ ಇವೆಂಟ್ ಅಲ್ಲಿ ವಿತ್ ಕ್ಯಾಲಿಬರ್ ಯು ವುಡ್ ಹ್ಯಾವ್ ಬಾಟ್ ಎನಿಬಡಿ ದೇರ್. ಬಟ್ ಇದು ಕಲಾವಿದ ಬೇಕಾಗಿರೋದು. ಯಾವುದೋ ಒಂದು ಮಟ್ಟದಲ್ಲಿ ಅವ್ನು ಯಾರು ಗುರುತಿಸಲ್ಲ ಅಂತಾಗ ಕರ್ಕೊಂಡ್ಬಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ನಮ್ಮ ಸಿನಿಮಾದ ಸಕ್ಸಸ್ ಶುರು ಮಾಡೋದು ಅನ್ನೋದು ಎಪಿಕ್ ಮೂವ್ಮೆಂಟ್ ಸರ್. ಇನ್ನೊಂದು ಎಪಿಕ್, ಡೆಫಿನೆಟ್ಲಿ ಎನ್ ಎಪಿಕ್. ಇಟ್ ಇಸ್ ಅನ್ಬಿಲೀವಬಲ್ ವಾಟ್ ಯು ಡಿಡ್ ಟುಡೇ. ದಟ್ ಲಾಸ್ಟ್ ವೀಕ್ ತರುಣ್ ಸರ್ ಸಿನಿಮಾ ರಿಲೀಸ್ ಆಗಿದೆ, ಅವ್ರು ಇಲ್ಲಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 19 ನಾವು ರಿಲೀಸ್ ಮಾಡ್ತಾ ಇದೀವಿ. ನಮ್ ಜೊತೆನೆ ಇನ್ನೊಬ್ರು ರಿಲೀಸ್ ಮಾಡ್ತಾ ಇದಾರೆ. ದಿರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್. ಜೊತೆಗೆ ಬರ್ತಾ ಇದೀವಿ ಅನ್ನೋದು ದಿಸ್ ಇಸ್ ಅನ್ ಎಪಿಕ್. ಇದು ಎಲ್ಲೂ ಆಗಲ್ಲ, ಇದುವರೆಗೂ ಆಗಿಲ್ಲ. ದಿಸ್ ಇಸ್ ಅನ್ ಎಪಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ ಸರ್ ಫಾರ್ ಡೂಯಿಂಗ್ ದಿಸ್ ಇನಿಷಿಯೇಟಿವ್. ಬ್ಯೂಟಿಫುಲ್ ಇಟ್ ಇಸ್. ಅಂಡ್ ಥ್ಯಾಂಕ್ ಯು. ಅಂಡ್ ಎಲ್ಲಿ ಸೌಂಡ್ ಕಮ್ಮಿ ಆದ್ರೂ ಒಂದು ಸೌಂಡ್ ಇದ್ರೆ, ಸೌಂಡ್ ಕೇಳ್ತಾ ಇದ್ರಲ್ವಾ, ಡಿ ಬಾಸ್. ಈ ಸೌಂಡ್ ಏನಕ್ಕೆ ಅಂದ್ರೆ, ತಪ್ಪು ಸರಿ ಮೀರಿ ಕಲಾವಿದರು ಅವ್ರು ಒಳ್ಳೇದಾಗ್ಲಿ, ಆ ಸೌಂಡ್ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಲಿ, ಸಮಾಧಾನವಾಗಿರ್ಲಿ ಅವರು ಅಂತ. ಡಿ ಬಾಸ್. ಥ್ಯಾಂಕ್ ಯು. ಅಂಡ್ ತರುಣ್ ಸರ್ ಇಲ್ಲಿದ್ದಾರೆ, ಅವ್ರ ಬಗ್ಗೆ ಹೇಳಲೇಬೇಕು. ನಿಮಗೆ ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು. ರಾಜ್ ಸರ್ ಹೇಳಿದಾಗ ನನಗೂ ಅದು ಹೇಳ್ಬೇಕು ಅನಿಸ್ತು. ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು. ನಮ್ ಇಂಡಸ್ಟ್ರಿಲಿ ಒಬ್ರು ಧೋನಿ ಇದಾರೆ, ತರುಣ್ ಸರ್. ದ ಕೂಲ್ ಏಜ್ ತರುಣ್ ಸರ್. ನನಗೇನು ಅಂದ್ರೆ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ನಾನು. ಆಕ್ಚುಲಿ ಲಾಸ್ಟ್ 7 ಮಲೆಯಲ್ಲೂ ಆಕ್ಟ್ ಮಾಡಿದ್ದೆ. ಏನನ್ಸುತ್ತೆ ಅಂದ್ರೆ ಅವ್ರ ಜೊತೆ ಇರೋರೆಲ್ಲ ಟ್ಯಾಲೆಂಟೆಡ್, ಇಲ್ಲ ಅವ್ರ ಜೊತೆ ಹೋದ್ರೆ ಎಲ್ಲ ಟ್ಯಾಲೆಂಟ್ ಆಗ್ಬಿಡ್ತಾರ ಗೊತ್ತಿಲ್ಲ. ಈ ಜಸ್ಟ್ ಡಿಲಿವರ್ಡ್. ಅಂದ್ರೆ ಅವರು ಈಗ ಬರ್ತಾ ಇದಾರೆ. ಅದೇ ಟೈಮ್ ಅಲ್ಲಿ ಇನ್ನೂ ಕೆಲವ್ರನ್ನ ಕರ್ಕೊಂಡ್ಬಂದು ಈ ಮಟ್ಟಕ್ಕೆ ಬಂದು ನಿಲ್ಸೋದು ಅನ್ನೋದು ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಫಾರ್ ವಾಟ್ ಯು ಆರ್ ಡೂಯಿಂಗ್ ಟು ದ ಇಂಡಸ್ಟ್ರಿ. ಥ್ಯಾಂಕ್ ಯು.
ಅಂಡ್ ಸೆಪ್ಟೆಂಬರ್ 19 ನಾವೆಲ್ಲ ಬರ್ತಾ ಇದೀವಿ. ದೇರ್ ವಿಲ್ ಬಿ ಅ ಬಿಗ್ ಗೇಮ್ ಬಿಟ್ವೀನ್ ದ ಸಿನಿಮಾ ಅಂಡ್ ಆಡಿಯನ್ಸ್. ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಯಾ ಆರ್ ಯು ರೆಡಿ ಫಾರ್ ದ ಗೇಮ್? ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಟೈಮ್ ನನ್ನ ಜೊತೆ ಕೋ ಆಂಕರ್ ಆಗ್ಲೇಬೇಕು ನೀವು. ಇದೀಗ ಕರುಣಾರಿ ಅವರು. ಮೊದಲಿಗೆ ಇಲ್ಲಿ ಬಂದಿರೋಂತ ಎಲ್ಲಾ ಜನಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ರಾಗಿಣಿ ಮೇಡಮ್ಗಾಗ್ಲಿ ತರುಣಣ್ಣಂಗಾಗ್ಲಿ ಥ್ಯಾಂಕ್ ಯು ವೆರಿ ಮಚ್. ನಾನು ಬಂದಿರೋದು ಯಾವಾಗ ಬೇಕಾದ್ರೂ ಹೋಗ್ಬೋದಾಗಿತ್ತು, ನಮಗೋಸ್ಕರ ಇಷ್ಟೊಂದು ಟೈಮ್ ಕೂತ್ಕೊಂಡು ಕೂತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಮ್ಯಾಚ್ ಇದೆ ಅಂತ ಗೊತ್ತು, ಆದ್ರೂ ನಮಗೋಸ್ಕರ ನಿಂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾಗಿಂತ ಮುಂಚೆ ಯಾರು ಬೇಕಾದ್ರೂ ನಟರಾಗ್ಬೋದು, ಆದ್ರೆ ವ್ಯಕ್ತಿತ್ವ ಇರೋ ನಟರಾಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನಾನು ಇವತ್ತು ರಾಜವರ್ಧನ್ ಅವರಲ್ಲಿ ನೋಡಿದೆ. ಯಾಕಂದ್ರೆ ನಟರಾಗೋದು ತುಂಬಾ ಈಸಿ, ಆದ್ರೆ ವ್ಯಕ್ತಿತ್ವ ಇರೋ ನಟರಾಗೋದು ತುಂಬಾ ಕಷ್ಟ. ಯಾಕಂದ್ರೆ ಹಿರಿಯ ಕಲಾವಿದರನ್ನೆಲ್ಲರನ್ನು ಕರೆಸಿ ಇವತ್ತು ಅವ್ರ ತಂದೆ ಸ್ಥಾನದಲ್ಲಿ ಅವ್ರ ತಂದೆನ ಹೆಂಗ್ ನೋಡ್ಕೋತಾರ ಹಂಗ್ ನೋಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೂ ಒಂದ್ಸಲ. ಹಾಗೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರೆ, ಈ ವಿಷಯದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟು. ಸಚಿನ್ ಬ್ರಗೂ ಅಷ್ಟೇ, ಯಾವ ತರ ಸಿನಿಮಾ ಬೇಕಾದ್ರೂ ನೀವು ಮಾಡಬಹುದಾಗಿತ್ತು ನಿಮ್ಮ ಪೊಟೆನ್ಶಿಯಲ್ಗೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ತರುಣಣ್ಣ ಹೇಳ್ದಂಗೆ ತುಂಬಾ ಸಿಂಪಲ್ ಆಗಿ ಜನಗಳಿಗೊಂದು ವಿಷಯ ಹೇಳಕ್ ಬರ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ಸಕ್ಸಸ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಖಂಡಿತವಾಗ್ಲೂ ಇದೇ 19ನೇ ತಾರೀಕು ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೋಸ್ಕರನೇ ಹಗಲು ರಾತ್ರಿ ಕೆಲಸ ಮಾಡಿದೀವಿ. ಆ ಕೆಲಸಕ್ಕೆ ನಿಮ್ಮ ಈ ಪ್ರೀತಿಗೆ, ಈ ವಿಷಯಗೋಸ್ಕರನೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಇನ್ ಮುಂದೇನೂ ಮಾಡ್ತೀವಿ. ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ದಯವಿಟ್ಟು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ಮುಂದಿರುವಂತಹ ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ. ಸೊ ಈ ಮೂವಿಯಲ್ಲಿ ಮೊದಲನೇ ಕಾಣಿಸ್ತಿರೋದು ಒಂದು ಹೆಣ್ಣಿನ ಫೋಟೋ, ತುಂಬಾ ಎದ್ದು ಕಾಣಿಸ್ತಿದೆ. ಸೊ ಹೆಣ್ಣು ಅಂದಿದ ತಕ್ಷಣ ಕಣ್ಣಿಗೆ ಹೋಲಿಸ್ತಾರೆ. ಸೊ ಕಣ್ಣನ್ನ ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ತೀವಿ, ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂತಹ ಸೊ ನಮ್ಮ ಅಕ್ಕ ತಂಗಿಯರಾಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ನಾವು ಅಷ್ಟೇ ಸುರಕ್ಷಿತವಾಗಿ ನೋಡ್ಕೊಬೇಕು. ಸೊ ಕಮಲ್ ಹೇಳೋದು ಯಾವ ರೀತಿ ಅಂತಂದ್ರೆ, ನಡುರಾತ್ರಿ ನನಸಲ್ಲಿ ಕನಸಾಗಿ ಕನಸನ್ನು ಕಾಡುವ ನಿದ್ರಾ ದೇವತೆ ನನ್ನ ಈ ಕಮಲ್ ಶ್ರೀದೇವಿ. ಅರ್ಥ ಆಗಿಲ್ಲಲ್ಲ, ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ. ಸೊ ಹೆಣ್ಣಂದಿದ ತಕ್ಷಣ ಕನ್ಸಲ್ಲಿ ಬಂದು ಕಾಡಿ ನಿದ್ರೆನ ಕೆಡಿಸ್ತಾಳಂತೆ ಆ ಹೆಣ್ಣು. ಸೊ ಹೆಣ್ಣು ಸುತ್ತಲೂ ಎಷ್ಟು ಜನ ಇರ್ತಾರೆ, ಸೊ ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ. ಒಂದು ಹೆಣ್ಣು ನೋಡಿದ ತಕ್ಷಣ ಲವ್ ಆಗುತ್ತೆ, ಕ್ರಶ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಸೊ ಪ್ರತಿಯೊಂದರನ್ನ ಆಗುತ್ತೆ, ಪ್ರೀತಿ ಆಗುತ್ತೆ. ಸೊ ಅವ್ರ ಜೊತೆ ಫ್ರೆಂಡ್ ತರ ಇರಬೇಕು, ಚೆನ್ನಾಗಿರ್ಬೇಕು ಅನ್ಕೊಳ್ತಾರೆ. ಸೊ ಇದೆಲ್ಲದ್ರ ಜೊತೆಗೆ ಹೆಣ್ಣು ಅಂದಿದ ತಕ್ಷಣ ನಾವು ಅದ್ರ ಸುತ್ತಲೂ ನಿಂತ್ಕೊಂಡು, ಸೊ ಬೇರೆಯವರಾಗಿರ್ಬೋದು, ನಮ್ಮ ಸ್ವಂತ ಒಡ ಹುಟ್ಟಿದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕಾವಲಾಗಿ ನಿಂತ್ಕೊಂಡು ಕಾಯೋದು ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇಷ್ಟ ದಿವಸ ರಾಜ ಬ್ರದರ್ ಮುಂದೆ ಇರ್ತಿದ್ರು. ಸೊ ನಾನು ಸ್ಟೇಜ್ ಮೇಲೆ ಇರ್ತಿದ್ದೆ, ಒಬ್ಬನೇ ಮಾತಾಡ್ತಿದ್ದೆ, ಅವ್ರ ಬಗ್ಗೆ ಹೇಳ್ತಿದ್ದೆ. ಸೊ ಇವತ್ತು ಹೇಳ್ತಿದ್ದೀನಿ. ಸೊ ಲಾಸ್ಟ್ ಮೂವಿಲೂ ಹೇಳಿದ್ರು, ಕಾರ್ತಿಕ್ ನಿಂಗೆ ಇನ್ನೊಂದು ನಮ್ಮ ಮೂವಿಯಲ್ಲಿ ಚಾನ್ಸ್ ಕೊಡ್ತೀನಿ ಅಂತ. ಸೊ ಅದೇ ರೀತಿ ಅವ್ರು ಆಗ್ಲೇನೆ ಹೇಳಿದ್ರು, ನಮ್ಮೆಲ್ಲಾ ಮೂವಿಗಳಲ್ಲೂ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ. ಸೊ ಅದೇ ರೀತಿ ಇವತ್ತು ಸಹ ನಾನು ಅವ್ರ ಜೊತೆ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ. ಸೊ ನನಗೆ ಈ ಚಿತ್ರದಲ್ಲಿ ಚಾನ್ಸ್ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ. ಲವ್ ಯು ಡಾರ್ಲಿಂಗ್ಸ್. ಪ್ರದೀಪ್ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೊದಲು ನನ್ನ ಬಗ್ಗೆ ನಾನು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರದೀಪ್ ಅಲ್ಲ, ಪ್ರತಾಪ್ ಅಂತ. ಹೆಸರೇ ತಪ್ಪಿಕೊಂಡಿದ್ರು. ಡೈರೆಕ್ಟ್ರು ನನಗೆ ನಿರ್ದೇಶನ ಮಾಡಿರೋದು ಡೈರೆಕ್ಟ್ರು. ಅದೇ ಡೈರೆಕ್ಟ್ರಿ ಹೇಳಿದ್ರು, ಅವ್ರು ನನ್ನ ಹೆಸರು ಕರೆಕ್ಟಾಗಿ ಹೇಳಿಲ್ಲ ಇದುವರೆಗೂ. ಸೊ ನಾನು ನಮ್ಮ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ಅವ್ರ ಮನೆಯಲ್ಲಿ ಒಂದು 20 ವರ್ಷದಿಂದ ಸತತವಾಗಿ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಮನೆಯಲ್ಲಿ ನಾನು ಮನೆ ಮಗನಂತೆ ನನ್ನ ನೋಡ್ಕೊಂಡಿದ್ದಾರೆ. ಇದೊಂದು ಸಿನಿಮಾ ವೇದಿಕೆ ಆದ್ರೂ ನಮ್ಮ ಬಾಸಾದ ಚಲುವರಾಯಸ್ವಾಮಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು 20 ವರ್ಷದಿಂದ ಒಬ್ಬ ರಾಜಕೀಯ ಮನೆಯಲ್ಲಿ ಇದ್ದೀನಿ. ನನಗೆ ಉಪೇಂದ್ರ ಅವರ ಡೈ ಹಾರ್ಡ್ ಫ್ಯಾನ್. ನಾನು ಸಾಮಾನ್ಯವಾಗಿ ಯಾರನ್ನು ಅಕ್ಸೆಪ್ಟ್ ಮಾಡಲ್ಲ. ತೀರಾ ಡಿಫ್ರೆಂಟು ಅಥವಾ ತೀರಾ ಒಬಿಡಿಯಂಟು, ತುಂಬಾ ಪರ್ಟಿಕ್ಯುಲರ್ ಆಗಿದ್ರೆ ನನಗೆ ಇಷ್ಟ ಆದ್ರೆ ಮಾತ್ರ ನಾನು ಇರ್ತೀನಿ. ಸೊ ಇವ್ರು ನನಗೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದ್ರೆ, ಒಂದು 20 ವರ್ಷದಿಂದ ಇವ್ರ ಮನೇಲೆ ಮನೆಯಾಗಿ ಇದ್ದೀನಿ. ಇವ್ರು ಎಷ್ಟು ಸಿಂಪಲ್, ಇವ್ರ ಮನ್ಸುಗಳು ಎಷ್ಟು ಸುಂದರ ಅಂದ್ರೆ, ನಾನು ಒಂದು ಮಾತನ್ನ ತುಂಬಾ ಯಾವಾಗಲೂ ನೆನಪಿಸ್ಕೊಂತೀನಿ.
ಒಳ್ಳೆ ಜನಕ್ಕೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು, 100% ಒಳ್ಳೇದೇ ಆಗುತ್ತೆ. ಅಂತದ್ರಲ್ಲಿ ಎಲ್ಲ ಒಳ್ಳೆ ಮನ್ಸುಗಳು ಸೇರಿ ಈ ಕಮಲ್ ಶ್ರೀದೇವಿ ಸಿನಿಮಾನ ಮಾಡಿದೀರಾ, 100% ಒಳ್ಳೇದಾಗುತ್ತೆ. ಆಮೇಲೆ ಇದರಲ್ಲಿ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಮೀಟ್ ಮಾಡೋದ್ರಲ್ಲಿ 10 ಜನದಲ್ಲಿ 8 ಜನ ನೀವು ಪೊಲೀಸ್ ಆಗ್ಬೇಕು ಕಣ್ರಿ, ಪೊಲೀಸ್ ಆಗ್ಬೇಕಿತ್ತು ಅಂತ ಹೇಳ್ತಿದ್ರು. ಸೊ ಈಗ ನಾನು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ನನಗೆ ಅಪಾಯಿಂಟ್ಮೆಂಟ್ ಆದಷ್ಟು ಖುಷಿ ಆಗ್ತಾ ಇದೆ. ಸೊ 2007ರಲ್ಲಿ ನಾನು ನಾಯಕ ನಟ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ ಸಚಿನ್ ಸರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ನಾಯಕ ನಟ ಒಂದು ಚಿತ್ರದಲ್ಲಿ, ನೀನೊಲಿದ ಕ್ಷಣದಿಂದ ಅಂತ ಒಂದು ಮೂವಿ. ನಮ್ಮ ಕಾಕ್ರೋಚ್ ಸುದಿ ನಾನು ಇಬ್ರು ಹೀರೋ ಅದರಲ್ಲಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಕಾಕ್ರೋಚ್ ಸುದಿ ಅವ್ರಿಗೆ ಸೈಮಾ ಅವಾರ್ಡ್ ಬಂದಿದೆ, ಇಲ್ಲಿಂದನೇ ಅವ್ರಿಗೆ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಕಂಗ್ರಾಚುಲೇಷನ್ ಸುದಿ. ಸೊ ಈಗ ಸೆಪ್ಟೆಂಬರ್ 18 ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತಡೇ, ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಬರ್ತಡೇ, ನಮ್ಮ ಶ್ರುತಿ ಮೇಡಮ್ ಅವ್ರ ಬರ್ತಡೇ. ಇಷ್ಟೆಲ್ಲಾ ಸ್ಪೆಷಲ್ ಇರುವಂತ ಸೆಪ್ಟೆಂಬರ್ 18 ಅವರ ಆಶೀರ್ವಾದನೆಲ್ಲ ತಗೊಂಡು ಸೆಪ್ಟೆಂಬರ್ 19ಕ್ಕೆ ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದೀವಿ. ಸ್ಪೆಷಲಿ ನಾನು ತುಂಬಾ ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಪ್ರಪ್ರಥಮವಾದ ಬಾರಿ ಬರ್ತಾ ಇದ್ದೀನಿ, ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಈ ಚಿತ್ರದಲ್ಲಿ ಕಮಲ್ ಅಮಾಯಕನ ಕಿರಾತಕನ, ಕಮಲ್ ಶ್ರೀದೇವಿದು ಲವ್ ಕೆಮಿಸ್ಟ್ರಿನ ಇಲ್ಲ ಮರ್ಡರ್ ಮಿಸ್ಟ್ರಿನ, ನಮ್ಮ ಕಿಶೋರ್ ಸರ್ ಕ್ರಿಮಿನಲ್ಸ್ ನ ಕಂಡುಹಿಡಿತಾರ ಇಲ್ಲ ಕನ್ಫ್ಯೂಸ್ ಆಗ್ತಾರ, ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಇದೇ ಸೆಪ್ಟೆಂಬರ್ 19 ನೀವೆಲ್ಲ ಚಿತ್ರಮಂದಿರಿಗೆ ಬರಬೇಕು. ಕಮಲ್ ಶ್ರೀದೇವಿಗೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಚಲುವಸ್ವಾಮಿ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸರ್. ವೇದಿಕೆಯಲ್ಲಿ ಅವ್ರು ಮಾತಾಡಲ್ಲ, ಆದ್ರೆ ಅವರು ನಮ್ಮ ಬ್ಯೂಟಿಫುಲ್ ಹೆಣ್ಮಗಳೊಬ್ರು ಕಾಣಿಸ್ತಾ ಇದ್ದಾರೆ. ಅವರು ನಮ್ಮ ಸಚಿನ್ ಸರ್ ಅವರ ರಿಯಲ್ ಲೈಫ್ ಶ್ರೀದೇವಿ ಅವರು. ಆಕಾಂಕ್ಷ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒನ್ ಬೆಸ್ಟ್ ವಿಶಸ್, ಒನ್ ಲೈನ್ ಆದ್ರೂ ಪ್ಲೀಸ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಕಮಿಂಗ್. ಪ್ಲೀಸ್ ಸೆಪ್ಟೆಂಬರ್ 19th ಮೂವಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ವಿಶಸ್ ನಮಗೆ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೊಮ್ಮೆ